100% ನೀರಾವರಿ ಐತಿ. ಈಗಾಗಲೇ ನಾವು 1975ರಾಗ ನಿರಾಶ್ರಿತರಾಗಿದ್ದೆವು. ಈಗೆಲ್ಲ ನಮ್ಮ ಜಮೀನು ಸಾగు ಮಾಡ್ಕೊಂಡು ನಾವು ಉಪಜೀವನ ಮಾಡತ್ತವು. ನಾವು ಒಂದು 10 ಮಂದಿಗೆ ದಿನ ಕೆಲಸ ಕೊಡುವಂಗದವು. ಇಲ್ಲಿ ಬಾಜುನೇ ಫ್ಯಾಕ್ಟ್ರಿ ಐತೆ. ಒಬ್ಬನ ಅವ್ರು ತೊಗೊಂಡಿಲ್ಲ, ಹುಡುಗರು ಕಸ ಹುಡುಗಕ್ಕೆ ತೊಗೋತಾರ. ನಮ್ಮ ಶಾಲೆಗಿಲ್ಲ, ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಶಾಲೆ ಕಲಿಸಿಲ್ಲ. ಅದಕ್ಕಾಗಿ ಈಗ ಫಸ್ಟ್ ಒಂದು ಫ್ಯಾಕ್ಟ್ರಿ 40 ಎಕರೆ ಅಂತ ಬರ್ತಾರೋ. ನಂತರ ನಮ್ಮ ಜಮೀನು ಹೊಳಿ ದಂಡಿ ಮಟ್ಟ ಎಲ್ಲರೂ ತೊಗೋತಾರೆ, ಯಾಕಂದ್ರೆ ಇದು ಏರಿಯಾ ಚಲೋ ಐತಿ. ಅದ್ರ ಸಂಬಂಧ ಎಲ್ಲ ಫ್ಯಾಕ್ಟ್ರಿ ಅವ್ರ ಕಣ್ಣು ಇಲ್ಲೇ ಐತಿ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಜೀವನಹಾರನು ನಾವು ಭಾರತ್ ಪೋಂಚ್ ಕಂಪ್ನಿ ಆಗಲಿ ಯಾವುದೇ ಕಂಪ್ನಿ ಆಗಲಿ 1 ಇಂಚು ಜಮೀನು ಕೊಡೋದಿಲ್ಲ. ಒಂದು ವೇಳೆ ಇಷ್ಟಕ್ಕೆ ಸ್ಟಾಪ್ ಮಾಡ್ರು ಇಲ್ಲಂದ್ರೆ ನಾವು ವಿಸದ ಬಾಟ್ಲೆ ತೊಗೊಂಡು DC ಆಫೀಸ್ SP ಆಫೀಸ್ ಸರ್ಕಾರ ಲೆವೆಲ್ದಾಗ ನಮ್ಮ ಜೀವ ಬಿಟ್ಟವ್ಕರೆ 1 ಇಂಚು ಜಮೀನು ನಾವು ಕೊಡೋದಿಲ್ಲ. ಅಲ್ಲಿ ಮಣಗುತ್ತಿ ಜಮೀನು ಐತಿ, ಒಂದು 20 ಎಕರೆ ರೈತ ಕೊಡಲಿ. ಮಣಗುತ್ತಿ ಜಮೀನ ನಮ್ಮ ಹದ್ದಿ ಒಳಗೈತಿ. ಆ ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಮಣಗುತ್ತಿಗೆ ಇಫೆಕ್ಟ್ ಐತಿ, ನರಸಿಂಗಪುರಕ್ಕೆ ಐತಿ, ಹುಣೂರ್ಗೆ ಐತಿ, ನಮಗೂ ಐತಿ. ಅದಕ್ಕಾಗಿ ನಾವು ಏನು 8-9 ಎಕರೆ ಅಗ್ರಿಮೆಂಟ್ ಮಾಡಿದ ರೈತರಿಗೂ ಹೇಳ್ತೇವೆ, ನೀವು ರೈತರಿಗೆ ಕೊಡ್ರಿ, ಅವ್ರು ಕೊಟ್ಟಿರಂದ ಹವಾಮಾನ ಕೆಡ್ತೈತಿ, ನಮ್ಮ ಎಲ್ಲ ಜಮೀನು ಹೋಗ್ತಾವೆ. ಅದಕ್ಕಾಗಿ ನಾವು ಯಾರ ವಿರುದ್ಧ ಅಲ್ಲ, ಇಲ್ಲ ನಾವು ರೈತರಿಗೋಸ್ಕರ ಹೋರಾಟ ಮಾಡತ್ತೇವೆ. ಸರ್, ಯಾರು ಒತ್ತಡ ಐತ್ರಿ ರೈತರು ಭೂಮಿ ಕೊಡ್ಬೇಕಂತಂದ? ಏನ್ರಿ ಫ್ಯಾಕ್ಟ್ರಿಗೆ ಭೂಮಿ ಕೊಡ್ಬೇಕಂತಂದ್ರೆ ರೈತರ ಮೇಲೆ ಯಾರ್ದು ಒತ್ತಡ ಐತಿ? ಕಂಪನಿ ಅವ್ರದ್ದು ಐತ್ರಿ. ಆಟ ತಿಳ್ಕೊ, ನಿನ್ನೆ ಒಂದು 200 ಹುಡುಗರನ್ನ ಕಳಿಸಿ ಉತ್ತರ ರೋಡಿಗೆ ನಿಲ್ಲಿಸಿ ನಮಗೆ ಕೊಡಾಕ ಐತತ್ತ ಅವ್ರ ಸಂಬಂಧ ಇಲ್ಲ. ಅಂದ್ರೆ ಮಂದಿಗೆ ಇನ್ನು ಮುಂದೆ ಯಾರಿಗೆ ನಮ್ಮ 4-5 ಊರಾಗ ಒಂದು ಕೂದಲು ದೆಕ್ಕೆತ್ತರು ಭಾರತ್ ಪೋಂಚ್ ಕಂಪ್ನಿನ ಕಾರಣ. ನೇರವಾಗಿ ಕಂಪ್ಲೇಂಟ್ ಅವರ ಯಾರಿಗೆ ಒಂದು ಜೀವಕ್ಕೆ ಧಕ್ಕೆ ಐತ್ರ, ಯಾರ ಹೊಡ್ಸ್ಕೊಂಡು ಅವರ ಕಾರಣ. ಓಕೆ ಸರ್. ಸಮಸ್ಯೆ ಏನಾಗಿತ್ತು ಅಂದ್ರೆ ರೀ, ನಾವು 1974ರಾಗ ಮುಳುಗಡೆ ಆತ ನಮ್ಮ ಜಮೀನು ಹಿಡ್ಕಲ್ ಡ್ಯಾಮ್ದಾಗ ಮುಳುಗಡೆ ಆಗೋಣ. ನಮಗೆ 116 ಸರ್ವೆ ನಂಬರ್ದಾಗ ಒಂದು 1200 ಎಕರೆ ಜಮೀನು ಕೊಟ್ಟಾರೆ. 1200 ಎಕರೆ ಜಮೀನು ಕೊಟ್ಟರೆ ಒಬ್ಬ ರೈತಿಗೆ 2 ಎಕರೆ 4 ಎಕರೆ ಕೊಟ್ಟಾರೆ. 4 ಎಕರೆ ಕೊಟ್ಟರೆ ಆ ಜಮೀನಾಗ ನಾವು ಉಳುಮೆ ಮಾಡತ್ತೇವೆ. ಏನಾರು ನಮ್ಮ ಮಕ್ಕಳಾತು, ನಾವಾತು, ನಮ್ಮ ತಂದೆಯವರಾತು, ನಾವು ಕಲ್ಲು ಹೊತ್ತು ಈಗೆಲ್ಲ ಜಮೀನು ಭೂಮಿ ಮಾಡ್ಕೊಂಡವು. ಹಿಂದೆಲ್ಲ ಕಾಣೈತಿ ನಿಮ್ಗೆ ಕಬ್ಬ, ಈ ಸೈಡ್ ಗೊಂಜಾಳ ಕಾಣತೈತಿ, ನಮ್ಮ ಹೊಲ್ದಾಗೂ ಕಬ್ಬು ಐತಿ. ನಾವೆಲ್ಲ ಈ ಸುಧಾರಣೆ ಬಂದು ಈ ಹಂತಕ್ಕೆ ಅಂದರೆ 55 ವರ್ಷ ನಂತರ ಅಂದರೆ ಇಲ್ಲಿ ಮುಂದೆ ಇಲ್ಲಿ ಕಂಪ್ನಿ ಒಂದು ಬರೋದಿದೆ. ಇಲ್ಲಿ 20 ಎಕರೆ ಐತೆ ಅಂತಾರೆ ಅವ್ರು ಮಣಗುತ್ತಾರೆ. ಆ 20 ಎಕರೆ ಜಮೀನು ತೊಗೊಳಕ್ಕೆ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾನೆ. 20 ಎಕರೆ ಯಾವ ಉದ್ದೇಶಕ್ಕಾಗಿ ಜಮೀನು ಕೊಟ್ಟಾರೋ ಮೊದಲು ತಿಳ್ಕೊತ ಹೇಳಿ ಅವ್ರಿಗೆ ಏಜೆಂಟ್ಗಳಿಗೆ. ಈ ಜಮೀನು ಮಾಲ್ಕಿ ಜಮೀನು ಐತೆ ಅಂತಾರೆ. ಅವ್ರು ಮಾಲ್ಕಿ ಜಮೀನು ಯಾವ ಉದ್ದೇಶಕ್ಕಾಗಿ ಗೌರ್ಮೆಂಟ್ದವ್ರು ನಿಮ್ಗೆ ಕೊಟ್ಟಾರೋ ಹಳಿ ಡೈರಿ ತೆಗೆದು ನೋಡ್ಕೊರಿ, ಕಾಗಪತ್ರ ಚೆಕ್ ಮಾಡಿರಿ ಮೊದಲು. ಅಂದ್ರೆ ಅದು ನಿಮ್ಮದು ಮಾಲ್ಕಿ ಜಮೀನು ಏನು ನಿಮಗೆ ನಿಮ್ಮ ಮೂಲ ಪರಂಪರೆಯಿಂದ ಬಂದ ಜಮೀನು ನಿಮಗೆ ಗುರ್ತಾಗ್ತೈತಿ. ಯಾವ ಉದ್ದೇಶ ಕೊಟ್ಟ ನಾ ಹೇಳೋದು ಬೇಡ, ನಾ ಹಂಗೆಲ್ಲ ಗುರ್ತೈತೆ ಅದು, ನಾ ಹೇಳೋದಿಲ್ಲ ಅದನ್ನು. ಯಾವ ಉದ್ದೇಶಕ್ಕಾಗಿ ಈ ಜಮೀನು ಕೊಟ್ಟಾರ ಮಾಲ್ಕಿದ. ಈ ನಿಂತು ಹೊಲದಾಗ ಮಾತಾಡ್ತಾನೆ, ಈ ಹೊಲದಾದ್ರು 4 ಎಕರೆ ಜಮೀನು ಆಚೆ ಕಡೆ ಏಕಸ್ ಕಂಪ್ನಿ ತೊಗೊಂಡಾರ. ಮುಳುಗಡೆ ಪ್ರದೇಶ ಅಂತ ಕೊಟ್ಟಿರೋ ಆಚೆ ಕಡೆ 118 ಸರ್ವೆ ನಂಬರ್ದಾಗ ಇದು ಮಾಲ್ಕಿ ಜಮೀನ. ಅವರು ಈ ಯಾವ ಉದ್ದೇಶಕ್ಕೆ ಕೊಟ್ಟಾರ ತಿಳ್ಕೊಂಡು ಮಾತಾಡ್ಬೇಕು. ಅವರು ಆ ಉದ್ದೇಶ ಕೊಟ್ಟದ ಬೇರೆ ಐತೆ ಅಂದ್ರೆ ನೀವು ಅವ್ರೊಂದು ದಂಧೆಗೆ ಮಾಡ್ತಾರೋ ಆ ದಂಧೆಗೆ ಮಾಡಬೇಡ್ರಿ. ಈ ಜಮೀನು ಕೊಡ್ತಪ್ಪ, ಜಮೀನು ಮಾಡ್ಕೊಂಡು ತಿನ್ನತ್ತ ಕೊಟ್ಟಾರ ಅವ್ರಿಗೆ. ಈಗ ಬಂದು ಮತ್ತೆ ಫ್ಯಾಕ್ಟ್ರಿ ಕೊಡ್ತಾರಪ್ಪ ಅಂದ್ರೆ ನಾವು ಒಂದು ಫ್ಯಾಕ್ಟ್ರಿ ಬಂದು ಹೋಗ್ತಂದ್ರೆ ಇಡೀ ಫ್ಯಾಕ್ಟ್ರಿ ಎಲ್ಲ ಕವರ್ ಮಾಡ್ತೈತೆ ನಮ್ಮ ಹೊಲ ಎಲ್ಲ. ನಾವು ಅವಾಗ ಎಲ್ಲಿ ಹೋಗೋಣ? ಅವ್ರು ಮತ್ತೆ ಹೇಳ್ತಾರೋ ಏಜೆಂಟ್ ಅದಾರು, ಹಂಗೆ ಅದಾರು. ನಾವು ಏಜೆಂಟ್ರಲ್ಲ, ನಾವು ಏಜೆಂಟ್ಗೆ ಮಾಡೋಕೆ ಹೋಗಿಲ್ಲ. ಎಲ್ಲ ಕೂಡಿದ ರೈತರು ಅದ. ನಾವು ಬಾಳೇಶನ ಅವ್ರು ನಮ್ಮ ಲೀಡರ್. ಇನ್ಕಲೇ ಮೀನು ನೀರಾವರಿ ನಿಗಮದಾಗ ಧರಣಿ ಮಾಡಕತ್ರ ಇಡೀ ಬೆಳಗಾವಿ ಜಿಲ್ಲಾ ಮಂದಿ ನೋಡಿದ್ದು ನಮ್ಮದು. ಮಾಸ್ತೋಳಿಂದ ಏನು ಅನ್ನೋದು ಸ್ವತಃ ನೀರಾವರಿ MD ಬಂದಿದ್ರಿ ಬೆಂಗಳೂರಿಂದ. MDನ ಸಕಟ್ ಬಿಟ್ಟಿಲ್ಲ ನಾವು. ಓಕೆ, ತಮ್ಮ ಸರ್ ಉದಯ ಹಿರೇಮಠ ಅಂತ. ಯಾಕಂದ್ರೆ ಈಗ ಅವ್ರ ಕಂಪ್ನಿಯವ್ರು ಬಂದು ಜಮೀನು ತೊಗೊಳೋದು ಬ್ಯಾಡತ್ತಂದ್ರೆ ನಾವು ಇಲ್ಲಿ ಮಾತಾಡತ್ತೇವ್ರಿ. ಈಗ ಆದ್ರೆ ಒಂದು 4 ಜನ ರೈತರಿಗೆ ಸುಳ್ಳು ಹೇಳಿ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅವ್ರು ಏನು ರೀ, ನಾವು ಅಗ್ರಿಕಲ್ಚರ್ ಅಂದ್ರೆ ಒಕ್ಕಲ್ತನ ಮಾಡಕ್ಕೆ, ಹಣ್ಣಿನ ಗಿಡಗಳು ಹಚ್ಚಾಕ ಜಮೀನು ಕೊಡ್ರತ್ತಂದು ಅವ್ರ ಕಡೆ ಅಗ್ರಿಮೆಂಟ್ ಮಾಡ್ಸ್ಕೊಂಡಾರ. ಆ ರೈತರಿಗೆ ನಂತರ ಗೊತ್ತಾಗೈತಿ ರೀ ಫ್ಯಾಕ್ಟ್ರಿ ಅನ್ನೋದ್ರಿಂದ. ಅದ್ರ ಅಗ್ರಿಮೆಂಟ್ ಮಾಡಿ ಕೊಟ್ಟವ, ನಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆಗ್ತೈತೆ ಅಂದ್ರೆ ಒಬ್ಬ ರೈತ ಸಿದ್ದಿಂಗೆ ಬೆನ್ನಾಡಿ ಅಂತೇಳಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ದಾಗ ಅವ್ರು ಅದಾರಿಗೆ. ಆದ್ರೆ ಇವ್ರು ಕಂಪ್ನಿ ಮಾಡಿರಂದ್ರೆ ನಮ್ಮ ಸುತ್ತಮುತ್ತ 4 ಗ್ರಾಮಗಳಿಗೆ ಮಸ್ತಿಹೊಳಿ, ಮಣಗುತ್ತಿ, ಹೂನೂರು, ಬೆನಕನಹಳ್ಳಿ, ನರಸಿಂಗಪುರ ಇವು 5 ಊರಿಗೆ ಹಾನಿ ಐತ್ರಿ. ಮತ್ತು ಇನ್ನೊಂದು ಒಬ್ಬ ರೈತರು ಹೇಳತ್ತೀರ ಅಲ್ಲಿ, ನನ್ನ ಮಕ್ಕಳು ಬಿಡಾಡಿ ತಿರುಗಾಡತ್ತಾರು, ಆ ಮಕ್ಕಳಿಗೆ ನೌಕರಿ ಕೊಡ್ತಾರ, ನನ್ನ ಜಮೀನು ಕೊಡತ್ತೇನು. ಅದೇ ಮಕ್ಕಳು ನಾವು ಬುದ್ಧಿ ತಿಳುವಳಿಕೆ ಹೇಳಿ ಅದೇ ಹೊಲದಾಗ ದುಡಿಯಾಕೆ ಹಚ್ಚಾರ. ಅವು ಬೇರೆದವ್ರಲ್ಲಿ ಚಾಕ್ರಿ ಮಾಡಕ್ಕೆ ಯಾಕೆ ಕಳಿಸೋ ಪರಿಸ್ಥಿತಿ ಬರ್ತೈತಿ. ಈಗ ನಂದು 40 ಎಕರೆ ಹಿಡ್ಕಲ್ ಡ್ಯಾಮ್ದಾಗ ಮುಳುಗಡೆ ಐತಿ. ಸ್ವಂತ ವೈಯಕ್ತಿಕ ಭೂಮಿ ನಮ್ಮದು 40 ಎಕರೆ. ಆದ್ರೆ ನನಗೆ ಕೊಟ್ಟ ಜಮೀನ 4 ಎಕರೆ ಸರ್ಕಾರದವ್ರು. ಆ 4 ಎಕರೆ ಒಳಗೆ ನಾ ಒಕ್ಕಲ್ತನ ಮಾಡಕ್ಕೆ ಕೃಷಿ ಮಾಡತ್ತೇನು. ದಿವ್ಸಕ್ಕೆ ಮಣಗುತ್ತಿ, ಬೋಳ್ಸನಟ್ಟಿ, ಬೆನಕೋಳಿಂದ 20 ಮಂದಿ ಹೆಣ್ಮಕ್ಳ 10 ಮಂದಿ ಗಂಡು ಮಕ್ಕಳನ್ನ ದುಡ್ಸಾತನ್ನ. ವಾರಕ್ಕೆ 20,000 ರೂಪಾಯಿ, 7 ದಿವ್ಸಕ್ಕೆ 20,000 ರೂಪಾಯಿ ಪೇಮೆಂಟ್ ಕೊಡ್ತೇವೆ ನಾವು. ಅಂಥದ್ರೊಳಗೆ ಇಲ್ಲೇ ಒಕ್ಕಲ್ತನ. ಓಕೆ ಸರ್, ಹೇಳಿ ಸರ್, ಏನಾಗಿತ್ತು ಇಲ್ಲಿ ಸಮಸ್ಯೆ? ನಾವು ಮಸ್ತಿಹೊಳಿ ಗುರುನಟ್ಟಿ ಗ್ರಾಮ ಸಂತೋಷ್ ಪಾಟೀಲ್ ಅಂತೇಳಿ ರೈತರಿಗೆ ಮಾತಾಡೋದ. ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಸರ, ಸಮಸ್ಯೆ ಕಂಪ್ನಿಯವರು ಭಾರತ್ ಪೋಂಚ್ ಕಂಪ್ನಿ ಅಂತೇಳಿ ಬಂದು ಇಲ್ಲಿ ರೈತರ ಜಮೀನುಗಳನ್ನು ದಬ್ಬಾಳಿಕೆಯಿಂದ ಖರೀದಿ ಮಾಡಿ
ರೈತ ಜಮೀನುಗಳನ್ನು ತೊಗೊಳಕತ್ತಾರು ದಲ್ಲಾಳಿಗಳನ್ನ ಹಚ್ಚಿ. ಇದಕ್ಕೆ ನಮ್ಮ ಫಲವತ್ತಾದಂಥ ಭೂಮಿ ಅದ. ನಮಗೆ ಊರಿಗೆ ನಮಗೆ ಇಷ್ಟ ಇರೋದ ಭೂಮಿ. ನಾವು ಕೃಷಿಕರ ಮಂದಿ, ಹಳ್ಳಿ ಜನ, ಕೃಷಿನೇ ಅವಲಂಬನೆ. ನಮಗೆ ಕೃಷಿ ಅವಲಂಬನೆಯಿಂದ ನಾವು ಸುಧಾರಣೆ ಮಾಡ್ಕೋತ ಇಲ್ಲಿ ತನಕ ಬಂದೇವಿ. 1974ರಾಗ ಮುಳುಗಡೆ ಆಗಿ ನಮಗೆ ಈ ಜಮೀನು ಕೊಟ್ಟಿದ್ದಾರೆ. ಈ ಜಮೀನು ಬಡ್ಡಿಗೆ ಒಂದು 20 ಎಕರೆ ಮಣಗುತ್ತಿ ಅವ್ರದ ಜಮೀನು ಐತಿ. ಆದ್ರೆ ಅವರ ಎಲ್ಲ ರೈತರು ಕೊಡಕ್ಕೆ ತಯಾರಿಲ್ಲ. ಒಂದು 4-5 ರೈತರಿಗೆ ಹೇಳಿ ಸುಳ್ಳ ನೌಕರಿ ಕೊಡ್ತಾವಂತೇಳಿ ಆಶ್ವಾಸನೆ ಒಡ್ಡಿ ಕಂಪ್ನಿಗಳಿಗೆ ಕೊಡತ್ತಾರು. ಕಂಪ್ನಿ ಏಕಸ್ ಕಂಪ್ನಿ ಅಂತವ್ರು ಬಂದು ನೌಕರಿ ಕೊಡ್ತಾವಂತೇಳಿ 500 ಎಕರೆ ಜಮೀನು ತೊಗೊಂಡಾರು. ಇನ್ನೂ ತನಕ ಯಾರಿಗೂ ನೌಕರಿ ಕೊಟ್ಟಿಲ್ಲ. ನಾವು ಸ್ವಲ್ಪ ಸಾಲಿ ಕಲ್ತೀವಿ. ಪ್ರೈವೇಟ್ ನೌಕರಿ ಮಾಡ್ಬೇಕಂದ್ರೂ 1-2 ತಿಂಗಳು ತೊಗೋತಾರೆ, ಬ್ರೇಕ್ ಮಾಡ್ತಾರೆ, ಈ ರೀತಿ ಮಾಡತ್ತಾರ. ಇದು ನಮಗೆ ಅನುಭವ ಆಗೈತಿ. ಇನ್ನು ಮುಂದೆ ನಮಗೆ ಜಮೀನು ಯಾವುದೇ ರೀತಿ ಕೊಡೋಕ್ಕಾಗೋದಿಲ್ಲ. ಸಂಪೂರ್ಣ ರೈತರು ಎಲ್ಲ ವಿರೋಧ ಐತಿ. ಯಾವುದೇ ಕಂಪ್ನಿ ಬಂದರೂ ನಾವು ಜಮೀನುಗಳನ್ನ ಕೊಡೋಂಗಿಲ್ಲ. ನಾವು ಕೃಷಿ ಅವಲಂಬಿತ ನಾವು ಮಂದಿ. ದನ ಕರ ಆಗಲಿ, ಕುರಿ ಆಗಲಿ, ಇದನ್ನು ನಾವು ಅವಲಂಬನೆ ಇಟ್ಕೊಂಡು ನಾವು ಬದುಕೋತ ಬಂದವ್ರ. ನಮ್ಮಲ್ಲಿ ಕಾಯಿಪಲ್ಲೆ ಬೆಳಿತೀವಿ. ಯಮಕನಮಂಡಿಯಿಂದ ಆಯ್ತು, ಬೆಳಗಾವಕ್ಕಾಯ್ತು, ಶಂಕೇಶ್ವರಕ್ಕಾಯ್ತು, ನಮ್ಮ ಊರಿಂದ ದಿನ 10 ಟೆಂಪೋ ಗಂಟಲೆ ಎಲ್ಲ ಕಾಯಿಪಲ್ಲೆ ಹೋಗ್ತೈತಿ. ಅದನ್ನೆಲ್ಲ ನಮ್ಮ ರೈತರ ಮಾಡ್ತಾರೋ. ಹೊರಗಡೆ ಇಲ್ಲಿ ಯಾರು ಹೋಗಂಗಿಲ್ಲ. ಅದ ನಮ್ಮ ರೈತರ ಮುಖಂಡ ಬಾಳಿಶನ ಮೌನೂರಿ ಅವ್ರಿಗೆ ಮಾತಾಡ್ತಾರೋ, ದಬ್ಬಾಳಿಕೆ ನೀ ಹೀರೋದ ಡಾನದಿ, ಅವ್ರು ಡಾನ್ ಇದ್ರು ನಮ್ಮ ಊರಾಗ ನಮ್ಮ ಡಾನ್ ಅವರ, ನಮ್ಮ ಹೀರೋನು ಅವರ. ನಮ್ಮ ರೈತರ ಪರವಾಗಿದ್ದಾರೋ. ಅವರು ಸಹ ರೈತರ ದಿನ ಹೊಲದಾಗೂ ಕೆಲಸ ಮಾಡ್ತಾರೋ, ಕಷ್ಟದಿಂದನೂ ಬಂದಾರು. ರೈತರ ಧ್ವನಿ ರೈತರ ಪರವಾಗಿ ಜೀವ ಕೊಡಕ್ಕೂ ತಯಾರದವ್ರು. ಅಂಥ ಒಬ್ಬ ರೈತರ ಮುಂದಾಳತ್ತದ ನಾವು ಹಿಡ್ಕೊಂಡೇವು. ಅವ್ರನ್ನ ಇವರು ಟಾರ್ಗೆಟ್ ಮಾಡಿ ಕಂಪ್ನಿಯವ್ರು ಮಾತಾಡೋದ್ರಿಂದ ಅವ್ರು ಅದಕ್ಕೆ ಯಾರು ಹೆದರಂಗಿಲ್ಲ. ರೈತರ ಜೀವ ಕೊಡಕ್ಕೂ ತಯಾರ, ವಿಷ ಕುಡಿಯೋಕ್ಕೂ ತಯಾರ. ಆದ್ರೆ ಯಾವುದೇ ರೀತಿ ಜಮೀನು ಮಾತ್ರ ಕೊಡಂಗಿಲ್ಲ ಅಂತೇಳಿ ಇದೊಂದು ಎಚ್ಚರಿಕೆವಾದ ಮಾತನ್ನು ನಾವು ರೈತರ ಪರವಾಗಿ ಹೇಳ್ತೀವಿ. ತಮ್ಮ ಹೆಸರು? ಸಂತೋಷ್ ಪಾಟೀಲ್ ಅಂತ.